ನಮಸ್ತೆ. ಈ ವಿಡಿಯೋದಲ್ಲಿ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಯಾರಪ್ಪ ಸ್ಟಾರ್ಟ್ ಮಾಡಿರೋದು ಅಂದರೆ BNM ಟ್ರಸ್ಟ್ ಅವರು 1970 ಟ್ರಸ್ಟ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಆ ಟ್ರಸ್ಟ್ ಅವರು ತುಂಬ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ರನ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಸ್ಕೂಲ್ಸು, PUC ಕಾಲೇಜು ಜೊತೆಗೆ ಡಿಗ್ರಿ ಕಾಲೇಜಸ್ನೆಲ್ಲ ರನ್ ಮಾಡ್ತಾಯಿದ್ದಾರೆ. 2001ನಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ರು. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜು ಲೊಕೇಟ್ ಆಗಿದೆ. ಸೊ ಈ ಕಾಲೇಜ್ಗೆ ಯಾವ ಥರ ನಾವು ಟ್ರಾವೆಲ್ ಮಾಡ್ಬೋದು ಅಂದರೆ, ಸೊ ನಿಮ್ಮ ಮೆಟ್ರೋ ಕನೆಕ್ಟಿವಿಟಿ ಇದೆ ಅಂದರೆ, ಸೊ ಮೆಟ್ರೋದಲ್ಲಿ ನೀವು ಬನಶಂಕರಿ ತನಕ ಹೋಗಿ ಅಲ್ಲಿಂದ 2 to 3 ಕಿಲೋಮೀಟರ್ಸಲ್ಲಿ ನಿಮಗೆ ಕಾಲೇಜ್ ಬರುತ್ತೆ. ಸೊ ನೀವು ಬೆಂಗಳೂರು ಎಲ್ಲಾದರೂ ಇದ್ದರೆ ಸೊ ಅಲ್ಲಿಂದ ನಿಮಗೆ ಬೇಕಾದ್ರೆ BMTC ಅಥವಾ ಆಟೋದಲ್ಲಿ ಹೋದರೂ ಒಂದು 30-50 ರುಪೀಸ್ ಮಿನಿಮಮ್ ಚಾರ್ಜ್ ತೊಗೊತಾರೆ. ಸೊ ಒಂದು 2.5 to 3 ಕಿಲೋಮೀಟರ್ಸ್ ಇದೆ ಮೆಟ್ರೋ ಕನೆಕ್ಟಿವಿಟಿಗೆ. ಸೊ ಜೊತೆಗೆ BMTCಲಿ ಓಡಾಡ್ತೀನಿ ಅಂದರೆ ನಿಮಗೆ ಡೈರೆಕ್ಟ್ ಕಾಲೇಜ್ ಹತ್ರನೇ ಬರುತ್ತೆ. ಅಲ್ಲಿಂದ 5 to 6 ಮಿನಿಟ್ಸ್ ನೀವು ವಾಕೇಬಲ್ ಡಿಸ್ಟೆನ್ಸ್, ಬಸ್ ಸ್ಟ್ಯಾಂಡ್ಗೂ ಕಾಲೇಜ್ಗೂ ಒಂದು 5 to 6 ಮಿನಿಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಕಾಲೇಜ್ ಲೊಕೇಟ್ ಆಗಿದೆ. ಸೊ ಟ್ರಾನ್ಸ್ಪೋರ್ಟೇಷನ್ ವೈಸು ನಿಮಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಯಾಕಂದರೆ ಸಿಟಿ ಸೆಂಟ್ರಲ್ ಲೊಕೇಟ್ ಆಗಿರೋದ್ರಿಂದ. ಬನಶಂಕರಿ ಈಗ ಸಿಟಿ ಒಳಗಡೆ ಬರ್ಕೊಂಬಿಟ್ಟಿದೆ. ಸೊ ಸಿಟಿ ಸೆಂಟ್ರಲ್ ಲೊಕೇಟ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇನ್ನೇನಪ್ಪ, ಈಗ ಕಾಲೇಜ್ ಬಸ್ ಫೆಸಿಲಿಟಿ ಇದೆಯಾ ಅಂದರೆ, ಕಾಲೇಜು ಅಷ್ಟೇ 2 ರೂಟ್ನ ಆಪ್ರೇಟ್ ಮಾಡ್ತಿದ್ದಾರೆ. ಸೊ ನೀವು ಆ ರೂಟಲ್ಲಿ ನೀವು ಟ್ರಾವೆಲ್ ಮಾಡ್ತೀವಿ ಅಂದರೆ ವರ್ಷಕ್ಕೆ 30,000 ರೂಪಾಯಿ ಪೇ ಮಾಡಿದ್ರೆ ಸೊ ನಿಮಗೆ ಬೆಳಗ್ಗೆ ಮತ್ತು ಸಂಜೆ ಪಿಕಪ್ಪು ಡ್ರಾಪು ಇರುತ್ತೆ. ಸೊ ನೀವು ಆ 2 ರೂಟಲ್ಲಿ ಏನಾದರೂ ನೀವು ಲೊಕೇಟ್ ಆಗಿದ್ದರೆ ಸೊ ಖಂಡಿತ ಕಾಲೇಜ್ ರೂಟ್ನೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಮೆಜಾರಿಟಿ ಬೆಂಗಳೂರು ಎಸ್ಪೆಷಲಿ ಈ ಥರ ಸೆಂಟ್ರಲ್ ಇರೋ ಕಾಲೇಜಸಲ್ಲಿ ಏನಾಗುತ್ತೆ ಅಂದರೆ ಪ್ರಿಫರ್ ಮಾಡೋದಿಲ್ಲ ಯಾರು ಕಾಲೇಜ್ ಬಸ್ಸಸ್ನ. ಸೊ ಡೈರೆಕ್ಟಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನೇ ಡಿಪೆಂಡ್ ಆಗ್ತಾರೆ. ಸೊ ಅದರಿಂದ ಮೆಜಾರಿಟಿ ಅವರು ಜಾಸ್ತಿ ಬಸ್ಸಸ್ನ ರನ್ ಮಾಡ್ತಿಲ್ಲ. 2 ರೂಟ್ನ ಅವರು ವೆಬ್ಸೈಟಲ್ಲೇ ಅನೌನ್ಸ್ ಮಾಡಿದ್ದಾರೆ. ಸೊ ಈ 2 ರೂಟ್ ನೀವು ನೋಡಿಕೊಂಡು ಯಾವ ರೂಟ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ವರ್ಷಕ್ಕೆ 30,000 ರೂಪಾಯಿ ನಿಮಗೆ ಚಾರ್ಜ್ ಇದೆ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಡಿಪೆಂಡ್ ಆನ್, ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾದರೂ ಕಡಿಮೆ ಆದರೆ ಬಸ್ ರೂಟ್ನ ನಡೆಸೋದಿಲ್ಲ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಥಿಂಕ್ ಓನ್ಲಿ ಮೇಜರಾಗಿ ಹೆಣ್ಮಕ್ಳು, ಗರ್ಲ್ಸು ಪ್ರಿಫರ್ ಮಾಡ್ತಾರೆ ಈ ಥರ ಕಾಲೇಜ್ ಬಸ್ಸಸ್ನ. ಏನಕ್ಕೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಲಿ ಇಶ್ಯೂ ಆಗ್ಬೋದು, ಎಲ್ಲ ರಿಸ್ಕ್ ಯಾಕೆ ಅಂತೇಳಿ ಹೆಣ್ಮಕ್ಳು ಜಾಸ್ತಿ ಗೌರ್ಮೆಂಟ್ ಬಸ್ಸಸ್ಗಿಂತ ಕಾಲೇಜ್ ಬಸ್ಸಸ್ನ ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಕಾಲೇಜಿಗೆ ಬಂದಾಗ ಯಾವ್ಯಾವ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಈ ಕಾಲೇಜಲ್ಲಿ ಏನಪ್ಪ, ಬೇರೆ ಕಾಲೇಜ್ಗೂ ಈ ಕಾಲೇಜ್ಗೂ ಡಿಫ್ರೆನ್ಸು ಅಂದರೆ, ಈ ಕಾಲೇಜಲ್ಲಿ ಸೊ ಈಗ ಬೇರೆ ಕಾಲೇಜಲ್ಲಿ ಡಿಫ್ರೆಂಟ್ ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದಾಗೆ ಈ ಕಾಲೇಜಲ್ಲಿ ತುಂಬ ಬ್ರಾಂಚಸ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಮತ್ತು ತುಂಬ ಇಂಜಿನಿಯರಿಂಗ್ ಕೋರ್ಸಸ್ನ ಇಟ್ಕೊಂಡಿಲ್ಲ. ಅವರು 6 ಬ್ರಾಂಚಸ್ನ ಇಟ್ಕೊಂಡಿದ್ದಾರೆ. ಒಂದು ಕಂಪ್ಯೂಟರ್ ಸೈನ್ಸು ಕೋರ್ ಬ್ರಾಂಚ್ ಇದೆ, ಜೊತೆಗೆ AML ಬ್ರಾಂಚ್ ಇದೆ. ಸೊ ಈಗ ಮೋಸ್ಟ್ ಡಿಮ್ಯಾಂಡಿಂಗ್ ಬ್ರಾಂಚು. ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ಜೊತೆಗೆ ಈಗ ಎಲ್ಲೂ ನಿಮಗೆ ಸಿಗ್ತಾ ಇಲ್ಲ, ತುಂಬ ಕಡಿಮೆ ಕಾಲೇಜಸಲ್ಲಿ ನಿಮಗೆ ಸಿಗೋಂಥ ಬ್ರಾಂಚ್ ಯಾವುದು ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಸೊ ಈ ಕಾಲೇಜಲ್ಲಿ ಇನ್ನೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ರನ್ ಮಾಡ್ತಿದ್ದಾರೆ, ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಇಷ್ಟು ಬ್ರಾಂಚಸ್ ಮಾತ್ರ ನಿಮಗೆ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು ಏನಪ್ಪ, ಹಾಸ್ಟೆಲ್ ಫೆಸಿಲಿಟಿ ಯಾವ ಥರ ಇದೆ ಅಂತ. ಸೊ ಹಾಸ್ಟೆಲ್ ಫೆಸಿಲಿಟಿಗೆ ಬಂದಾಗ ಈ ಕಾಲೇಜು ಕ್ಯಾಂಪಸ್ ಒಳಗಡೆ ನಿಮಗೆ ಗರ್ಲ್ಸ್ ಹಾಸ್ಟೆಲು ಲೊಕೇಟ್ ಆಗಿದೆ. ಸೊ ಗರ್ಲ್ಸ್ ಹಾಸ್ಟೆಲು ಕಾಲೇಜ್ ಕ್ಯಾಂಪಸಲ್ಲಿ ಲೊಕೇಟ್ ಆಗಿದೆ. ಸೊ ವೆನ್ ಬಾಯ್ಸ್ ವಿಷಯಕ್ಕೆ ಬಂದಾಗ ಬಾಯ್ಸ್ ಹಾಸ್ಟೆಲ್ನ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಾಡಿದ್ದಾರೆ, ಕ್ಯಾಂಪಸಲ್ಲಿ ಇಲ್ಲ. ಸೊ ಇದು ಒಂದು ಮೇಜರ್ ಡಿಸಡ್ವಾಂಟೇಜು. ನೀವೇನಾದರೂ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇರಬೇಕು ಅಂದರೆ ಐ ಥಿಂಕ್ 1 or 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಾಯ್ಸ್ ಹಾಸ್ಟೆಲ್ ಲೊಕೇಟ್ ಆಗಿದೆ. ಸೊ ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗೋದಕ್ಕೆ ಆ ಒಂದು ಬಸ್ ಫೆಸಿಲಿಟಿ ಕಾಲೇಜ್ ಕಡೆಯಿಂದನೇ ಮೇ ಬಿ ಮಾರ್ನಿಂಗ್ ಒಂದು ಸಾರಿ, ಸಂಜೆ ಒಂದು ಸಾರಿ, ಇಲ್ಲ ಮಧ್ಯಾಹ್ನ ಒಂದು ಸಾರಿ, 3 ಟೈಮ್ ಫೆಸಿಲಿಟಿ ಇರುತ್ತೆ. ಸೊ ಕಾಲೇಜ್ ಬಸ್ಸಲ್ಲಿ ನೀವು ಓಡಾಡ್ಬೋದು ಬಾಯ್ಸ್ ಆದರೆ. ಸೊ ಗರ್ಲ್ಸ್ ಅಷ್ಟು ಇಲ್ಲೇ ಲೊಕೇಟ್ ಆಗಿದೆ. ಏನಪ್ಪ ಫೀಸ್ ಇರುತ್ತೆ ಅಂದರೆ ಇಲ್ಲಿ ಅಪ್ರಾಕ್ಸಿಮೇಟಾಗಿ 80 to 1.2 ನಿಮಗೆ ಅಕಾರ್ಡಿಂಗ್ ಟು ಕಂಡೀಷನ್ನು, ಅಂದರೆ ಶೇರಿಂಗ್ ಬೇಸಿಸಲ್ಲಿ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನೀವು ನೋಡಬೇಕು. ಇಲ್ಲ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ ಐ ಥಿಂಕ್ ಬನಶಂಕರಿಯಲ್ಲಿ ಸರೌಂಡಿಂಗಲ್ಲಿ, ನಿಮಗೆ ಬನಶಂಕರಿ ಕೆಂಗೇರಿ ಸರೌಂಡಿಂಗಲ್ಲಿ ನಿಮಗೆ ತುಂಬ BCM ಅಂದರೆ ಗೌರ್ಮೆಂಟ್ ಹಾಸ್ಟೆಲ್ ಇದೆ, ಜೊತೆಗೆ ಆ ಏರಿಯಾ ಸರೌಂಡಿಂಗಲ್ಲಿ ಕಮ್ಯುನಿಟಿ ಹಾಸ್ಟೆಲ್ಗಳಿದೆ. ಸೊ ನೀವು ಯಾವ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಿರೋ ಆ ಕಮ್ಯುನಿಟಿ ಹಾಸ್ಟೆಲ್ಗಳು ಆ ಸರೌಂಡಿಂಗಲ್ಲಿ ತುಂಬ ಇದೆ. ಸೊ ಅದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ನೀವು ಆ ಹಾಸ್ಟೆಲ್ಗಳಿಗೆ ಸೇರ್ಕೊಬೋದು. ಜೊತೆಗೆ ಇಲ್ಲಪ್ಪ ಆ ಸರೌಂಡಿಂಗಲ್ಲೇ ಅಂತಲ್ಲ, ಬೆಂಗಳೂರಲ್ಲಿ ಎಲ್ಲೇ ಹಾಸ್ಟೆಲ್ ಇದ್ರೂ ನೀವು ನೋಡಿಕೊಂಡ್ರೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ಡಿಸ್ಟೆನ್ಸು, 1 to 3 ಕಿಲೋಮೀಟರ್ಸು ನೀವು BMTCನ ಡಿಪೆಂಡ್ ಆದರೆ ಸೊ ನೀವು ಈಸಿಯಾಗಿ ನೀವು ಟ್ರಾವೆಲು ಮಾಡ್ಬೋದು, ಏನು ಇಶ್ಯೂ ಇಲ್ಲ. ಯಾಕಂದರೆ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಆರಾಮಾಗಿ ನೀವು ರೀಚ್ ಆಗ್ತೀರಿ. ಸೊ ಅದೇನಂತ ಇಶ್ಯೂ ಇಲ್ಲ. ಸೊ ನೀವು ಭಯ ಪಡೋವಂಥದ್ದು ಅವಶ್ಯಕತೆ ಇಲ್ಲ. ನಾನೇನಪ್ಪ ಬನಶಂಕರಿ ಸರೌಂಡಿಂಗ್ ಇರೋ ಹಾಸ್ಟೆಲ್ಗೆ ಸೇರಬೇಕಾ ಅಂತೇನಿಲ್ಲ. ಸೊ ದೂರ ಇರೋ ಹಾಸ್ಟೆಲ್ ಆದರೂ ಓಕೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಟ್ರಾವೆಲಿಂಗ್ನ. ಬೆಂಗಳೂರಲ್ಲಿ ಹೇಳೋದಕ್ಕಾಗೋದಿಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ.
ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ನೀವು ಪ್ರಿಫರ್ ಮಾಡಿದ್ರೆ ಆ ಲೊಕ್ಯಾಲಿಟಿಯಲ್ಲಿ ಇರೋದಕ್ಕೆ ಆದಷ್ಟು ಟ್ರೈ ಮಾಡಿ. ನೆಕ್ಸ್ಟ್ ಏನಪ್ಪ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ, ಸೊ ಈ ಕಾಲೇಜಲ್ಲಿ ಕಡಿಮೆ ಬ್ರಾಂಚಸ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಇದು ಇನ್ನೂ ಉಳ್ಕೊಂಡಿದೆ. ಸೊ ಪ್ಲೇಸ್ಮೆಂಟಿಗೆ ಬರೋದಕ್ಕೆ ಮುಂಚೆ ಇನ್ನೂ ವೆರಿ ಇಂಪಾರ್ಟೆಂಟ್ ಏನಂದರೆ ಇದು ಆಟೋನಮಸ್ಸು. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಆಟೋನಮಸ್ ಕಾಲೇಜಸಲ್ಲಿ ಸೊ ಸ್ವಲ್ಪ CGP ಸ್ಕೋರಿಂಗ್ ಚೆನ್ನಾಗಿರುತ್ತೆ ಕಂಪೇರ್ ಟು ದ VTU ಅಫಿಲಿಯೇಟೆಡು ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಷ್ಟೇ. ಏನಂದರೆ ಅವರೇನು ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಕೊಡೋದಿಲ್ಲ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಇದು ಆಟೋನಮಸ್ ಕಾಲೇಜು. ಸೊ ನಿಮ್ಗೆ ಆಟೋನಮಸ್ ಕಾಲೇಜ್ ಆದಾಗ ಆಟೋಮೆಟಿಕಲಿ ಎಲ್ಲ ಫೆಸಿಲಿಟಿ ಇರಬೇಕು. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ, ಸೊ ಈ ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ಇವ್ರು ಪ್ಲೇಸ್ಮೆಂಟ್ ಕಡೆನೂ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾಕಂದರೆ ಒಂದು ಸರಿ ಆಟೋನಮಸ್ ಆದಮೇಲೆ ನೆಕ್ಸ್ಟ್ ಅವ್ರ ಕಾನ್ಸಂಟ್ರೇಷನ್ ಯೂನಿವರ್ಸಿಟಿ ಇರುತ್ತೆ. ಸೊ ಅದಕ್ಕೆ ಪ್ಲೇಸ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಯೂನಿವರ್ಸಿಟಿಗೆ ಜನ ಬಂದು ಅಡ್ಮಿಷನ್ ಆಗೋದು. ಸೊ ಇವ್ರ ಪ್ಲೇಸ್ಮೆಂಟ್ ಯಾವ ಥರ ಇದೆ ಅಂದರೆ, ಇವರು ಹೈಯೆಸ್ಟ್ ಪ್ಯಾಕೇಜು 20+ ಮೇಲೆ ರೀಚ್ ಆಗಿದೆ. ಸೊ ಯಾರೋ ಒಬ್ಬ ಸ್ಟೂಡೆಂಟ್ಸ್ ಅವ್ರ ಸ್ಕಿಲ್ ಮೇಲೆ. ಸೊ ನಾವು ಹೈಯೆಸ್ಟ್ ಪ್ಯಾಕೇಜ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಆವ್ರೇಜು, ಈಗ ನೀವೇನಾದರೂ IT ಬ್ರಾಂಚಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ 6 to 7 lakhs ಆವ್ರೇಜ್ ಪ್ಯಾಕೇಜು ಈ ಕಾಲೇಜಲ್ಲಿ ಸಿಕ್ಕಿರೋದು ನಡೀತಾ ಇದೆ. ಈಗ ಆಲ್ರೆಡಿ ಅವ್ರ ವೆಬ್ಸೈಟಲ್ಲೂ ನೀಟಾಗಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. 6 to 7 lakhs ಖಂಡಿತ ಸಿಗುತ್ತೆ IT ಬ್ರಾಂಚಸ್ಗೆ ಅಂತ. ಸೊ ಈಗಿರೋ ಕಂಡೀಷನಲ್ಲಿ ಅಷ್ಟು ಸಿಕ್ಕಿದ್ರೆ ಮಿನಿಮಮ್ ನೀವು ಆರಾಮಾಗಿ ಕೆಲಸಕ್ಕೆ ಹೋಗ್ಬೋದು. ಇಲ್ಲ ಅದಕ್ಕಿಂತ ಕಡಿಮೆ, ಈಗ 3-4 lakhs ಅಂದರೆ ಸೊ ನಿಮ್ಮ ಕೆರಿಯರು ಅಪ್ಗ್ರೇಡ್ ಆಗೋದಕ್ಕೆ ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ. ಸೊ ನೀವೊಂದು ಅಪ್ ಟು ಮೋರ್ ದೆನ್ 5 lakhs 6 lakhs ಮೇಲೆ ಹೋದರೆ ನಿಮಗೆ ಒಳ್ಳೆಯ ಫ್ಯೂಚರ್ ಇರುತ್ತೆ. ಬೇಗ ನಿಮ್ಮ ಗ್ರೋತು ನಿಮ್ಮ ಕೆರಿಯರಲ್ಲಿ ಸಿಗುತ್ತೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಈ ಕಾಲೇಜಲ್ಲಿ ಏನು ವಿಶೇಷ ಈ ಕಾಲೇಜಲ್ಲಿ ಅಂದರೆ, ಅಕಾಡೆಮಿಕ್ಸು ತುಂಬ ಚೆನ್ನಾಗಿದೆ. ಅದಕ್ಕೆ ಈ ಕಾಲೇಜು ಅಡ್ಮಿಷನ್ ವೈಸು ಇಂಪ್ರೂವ್ಮೆಂಟ್ ಇದೆ. ಸೊ ಜೊತೆಗೆ ಇಲ್ಲಿ ಕಾಲೇಜಲ್ಲಿ ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ, ಅಟೆಂಡೆನ್ಸ್ ಎವ್ರಿಥಿಂಗು. ಸೊ ಅಕಾಡೆಮಿಕ್ ವೈಸು ತುಂಬ ಫೋಕಸ್ಡ್ ಆಗಿರೋ ಇದು ಒಂದು ಬೆಂಗಳೂರಲ್ಲಿರೋ ಒಂದು ಒಳ್ಳೆ ಕಾಲೇಜು. ಇದು ಅಷ್ಟೇ ಟಾಪ್ 20ಯಲ್ಲಿ ಬರುವಂಥ ಕಾಲೇಜು. ಸೊ ಒಳ್ಳೆ ನೇಮ್ ಮಾಡ್ತಾ ಇದೆ. ಸೊ ನೀವು ಅಕಾಡೆಮಿಕ್ ಫಸ್ಟ್ ಆಗಿದ್ದರೆ ಈ ಕಾಲೇಜನ್ನ ಖಂಡಿತ ಪ್ರಿಫರ್ ಮಾಡ್ಬೋದು. ಜೊತೆಗೆ ಈ ಕಾಲೇಜಲ್ಲಿ ಏನಾದರೂ ಡಿಸಡ್ವಾಂಟೇಜ್ ಇದೆ ಅಂದರೆ, ಮೇಜರ್ ಡಿಸಡ್ವಾಂಟೇಜ್ ಏನಂದರೆ ಕ್ಯಾಂಪಸ್ ಸೈಜು ನೀವು ಅಂದ್ಕೊಂಡಂಗೆ ತುಂಬ ದೊಡ್ಡದೇನಲ್ಲ. ಯಾಕಂದರೆ ಇದು ಸಿಟಿ ಒಳಗಡೆ ಲೊಕೇಟ್ ಆಗಿರೋದ್ರಿಂದ ಬಿಗ್ ಕ್ಯಾಂಪಸ್ ಸೈಜ್ ನೀವು ನೋಡೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಕ್ಯಾಂಪಸ್ ಸೈಜ್ ಕಂಪೇರ್ ಟು ದ ತುಂಬ ಕಾಲೇಜಸ್ಗೆ ಕ್ಯಾಂಪಸ್ ಸೈಜು ಕಡಿಮೆ ಆಗುತ್ತೆ. ಸೊ ಸೆಕೆಂಡ್ ಏನಂದರೆ ತುಂಬ ಸ್ಟ್ರಿಕ್ಟ್ ಇದೆ. ಸ್ಟ್ರಿಕ್ಟ್ ಅಂದರೆ ಅಕಾಡೆಮಿಕ್ ವೈಸು ತುಂಬ ಸ್ಟ್ರಿಕ್ಟ್ ಇರುತ್ತೆ. ಸೊ ಸ್ವಲ್ಪ ನಮಗೆ ಲೀನಿಯನ್ಸ್ ಬೇಕು, ಸ್ವಲ್ಪ ಮಜಾ ಮಾಡಬೇಕು ಆ ಮೈಂಡ್ಸೆಟ್ ಇದ್ದರೆ ಈ ಥರ ಕಾಲೇಜಸಲ್ಲಿ ಆಗೋದಿಲ್ಲ. ಇವರು ಅಕಾಡೆಮಿಕ್ ಫೋಕಸ್ಡ್ ಆಗಿರ್ತಾರೆ. ಸೊ ನಿಮ್ಮ ಫೋಕಸ್ ಎಲ್ಲ ಎಜುಕೇಷನ್ ಕಡೆನೇ ಇರಬೇಕು, ಡೈವರ್ಷನ್ಗೆ ಚಾನ್ಸೇ ಕೊಡೋದಿಲ್ಲ. ಸೊ ಅದರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಈ ಥರ ಕಾಲೇಜ್ ಸೇರಿದಾಗ ಅಕಾಡೆಮಿಕ್ ಫೋಕಸ್ ಆಗಿದ್ದರೆ ಮಾತ್ರ ಈ ಥರ ಕಾಲೇಜಸ್ಗೆ ಸೇರಬೇಕು. ನೆಕ್ಸ್ಟು ಬಾಯ್ಸ್ ಹಾಸ್ಟೆಲು ಹೊರಗಡೆ ಇದೆ ಅಂತ ಹೇಳಿದೆ, ಅದು ಒಂದು ಡಿಸಡ್ವಾಂಟೇಜು. ಟ್ರಾವೆಲಿಂಗ್ ಎಲ್ಲ ಇಶ್ಯೂ ಆಗುತ್ತೆ. ಸೊ ಇದಿಸೇ ಮೇಜರ್. ನೀವೇನಾದರೂ ರೀಸನ್ಸು ಏನಪ್ಪ ನಾನು ಏನಕ್ಕೆ BNMITಗೆ ಸೇರಬಾರ್ದು ಅಂದರೆ, ಈ ಒಂದು 2-3 ರೀಸನ್ಸ್ನ ನೀವು ಇಟ್ಕೊಬೋದು. ಸೊ ಏನಕ್ಕೆ ಸೇರಬೇಕು ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಒಳ್ಳೆ ಟ್ರಸ್ಟು 1970s ಟ್ರಸ್ಟ್ ಮಾಡಿದ್ದಾರೆ, ಎಜುಕೇಷನ್ ಫೀಲ್ಡಲ್ಲಿದ್ದಾರೆ. ಸೊ ಎಜುಕೇಷನ್ನೇ ಮೇನ್ ಮೋಟೋ ಆಗಿದೆ. ಒಂದು ಆಟೋನಮಸ್ ಕಾಲೇಜು, ಒಂದು ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಮಾಡ್ಕೊಂಬಂದಿದೆ. ಸೊ ಒಳ್ಳೆ ಆಮೇಲೆ ತುಂಬ ಫ್ಯಾನ್ಸಿ ಬ್ರಾಂಚಸ್ ಏನು ಇಟ್ಕೊಂಡಿಲ್ಲ. ಸೊ ಇಟ್ಕೊಂಡಿರೋ ಬ್ರಾಂಚಸಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಕೊಡ್ತಾ ಸೊ ಟಾಪ್ 20ಯಲ್ಲಿ ನಿಮಗೆ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ನಾನು ಬೆಂಗಳೂರು ಕಾಲೇಜಸಲ್ಲಿ ಮಾತಾಡಿದಾಗ ಬೆಂಗಳೂರು ಟಾಪ್ 20ಸಲ್ಲಿ ಈ ಕಾಲೇಜನ್ನು ನೀವು ಖಂಡಿತ ಒಂದನ್ನು ಕನ್ಸಿಡರ್ ಮಾಡ್ಕೊಬೋದು. ಏಕೆಂದರೆ ತುಂಬ ಕಾಂಪಿಟೇಟಿವ್ ಆಗಿ ಇದೆ. ಸೊ ಹಾಸನಿಂಗಲ್ಲಿ ನೀವು ಕೇಳಿದಂಗೆ ತುಂಬ ಕಾಲೇಜಸ್ ಇದೆ. ಒಂದು ಕಾಲೇಜ್ ಸಸ್ಟೈನ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಇವರು ಒಳ್ಳೆ ಪ್ಲೇಸ್ಮೆಂಟ್ ಕೊಟ್ಕೊಂಡು ಅಡ್ಮಿಷನ್ ಮಾಡಿಕೊಂಡು ಇದ್ದಾರೆ ಅಂದರೆ ವೆರಿ ಗುಡ್ ಕಾಲೇಜು. ಜೊತೆಗೆ ಇಲ್ಲಿ ಯಾವ ಥರ ಕ್ರೌಡ್ ಇರುತ್ತಪ್ಪ ಅಂದರೆ, ಸೊ ಎಲ್ಲ ರಾಜ್ಯಗಳ ವಿದ್ಯಾರ್ಥಿಗಳನ್ನು ನೀವು ಈ ಕಾಲೇಜಲ್ಲಿ ನೋಡ್ಬೋದು. ಸೊ ಮೇಜರಾಗಿ ನಿಮಗೆ ಆಂಧ್ರ, ಕೇರಳ, ಸೊ ತಮಿಳ್ನಾಡು, ಜೊತೆಗೆ ನಾರ್ತ್ ಇಂಡಿಯನ್ಸ್ನು ಈ ಕಾಲೇಜ್ ಕ್ಯಾಂಪಸಲ್ಲಿ ಖಂಡಿತ ನೀವು ನೋಡ್ಬೋದು. ಸೊ ಇಲ್ಲಿ ಅಷ್ಟೇ ವೆರೈಟಿ. ಯಾಕಂದರೆ ಬೆಂಗಳೂರು ಸೆಂಟ್ರಲ್ ಇರೋದ್ರಿಂದ BNMIT ಸ್ವಲ್ಪ ಹೆಸರು ಮಾಡಿರೋದ್ರಿಂದ ಖಂಡಿತ ಸ್ಟೂಡೆಂಟ್ಸು ತುಂಬ ಜನ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ. ಸೊ ಅದರಿಂದ ನಿಮಗೆ ಎಲ್ಲ ಕಲ್ಚರು ಒಂದು ಒಳ್ಳೆ ಎಲ್ಲ ಕಲ್ಚರು ಎಲ್ಲ ಎನ್ವಿರಾನ್ಮೆಂಟ್ ಸ್ಟೂಡೆಂಟ್ ಜೊತೆ ಮಿಂಗಲ್ ಆಗೋದ್ರಿಂದ ಅದೊಂದು ಡಿಫ್ರೆಂಟ್ ಎಕ್ಸ್ಪೋಜರು ಈ ಕಾಲೇಜಲ್ಲಿ ಓದೋದ್ರಿಂದ ಸಿಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ, ಏನಾದರೂ ಕ್ಲಬ್ಸ್ ಇದೆಯಾ ಅಂದರೆ ಇಲ್ಲೂ ಅಷ್ಟೇ. ಈಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲ ಕಾಲೇಜಲ್ಲೂ ಡಿಫ್ರೆಂಟ್ ಬ್ರಾಂಚಸ್ಗೆ ಡಿಫ್ರೆಂಟ್ ಕ್ಲಬ್ಸ್ನ ಮೇಂಟೈನ್ ಮಾಡಲೇಬೇಕು. ಸೊ ಇವು ಟೆಕ್ ಕ್ಲಬ್ಸ್ನು ಇವರು ಎನ್ಕರೇಜ್ ಮಾಡ್ತಾರೆ. ನೀವೇನಾದರೂ ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ಎನ್ಕರೇಜ್ ಮಾಡ್ತಾರೆ. ಅಬ್ರಾಡ್ಗೆ ಎಜುಕೇಷನ್ಗೆ ಹೋಗ್ತೀನಿ ಅಂದರೆ ಅವ್ರದ್ದೇ ಸಪ್ರೇಟ್ ಟ್ರೈನಿಂಗ್ ಇರುತ್ತೆ. ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂದರೆ ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ಡಿಫ್ರೆಂಟ್ ಕ್ಲಬ್ಸ್ನೆಲ್ಲ ಇಟ್ಕೊಂಡು ಟೆಕ್ನಿಕಲ್ ನಿಮಗೆ ರೋಬೋಟಿಕ್ಸು ರಿಲೇಟೆಡು ಇದನ್ನೆಲ್ಲ ಇಟ್ಕೊಂಡು ನಿಮಗೆ ಟ್ರೈನಿಂಗ್ ಅಂತೂ ಕೊಡ್ತಾರೆ.
ನೆಕ್ಸ್ಟ್ ಕಲ್ಚರಲ್ ಫೆಸ್ಟು ಇವರೆಲ್ಲ ಮೋರ್ ಅಕಾಡೆಮಿಕ್ ಫೋಕಸ್ಡ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಗ್ರೌಂಡ್ ವೈಸ್ ಬಂದು ಇಲ್ಲೆಲ್ಲ ಚಿಕ್ಕ ಕ್ಯಾಂಪಸ್ಸು, ನೀವು ಅಂಥ ಹೈ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡು ಇಟ್ಕೊಳಕ್ಕೆ ಹೋಗ್ಬೇಡಿ. ಅದು ಬಿಟ್ಟರೆ ಎಜುಕೇಷನ್ನು ಅಕಾಡೆಮಿಕ್ ಫೋಕಸ್ಡು, ಪ್ಲೇಸ್ಮೆಂಟ್ ಫೋಕಸ್ಡ್ ಆಗಿದ್ದರೆ ಈ ಕಾಲೇಜು ಒಂದು ಒಳ್ಳೆ ಬೆಸ್ಟ್ ಕಾಲೇಜು. ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ BNMIT ಒಂದು ಒಳ್ಳೆ ಟ್ರಸ್ಟಲ್ಲಿ ಅಟಾನಮಸ್ ಕಾಲೇಜು, ಒಂದು ಟಾಪ್ 20ಯಲ್ಲಿ ಬರುವಂಥ ಒಳ್ಳೆ ಕಾಲೇಜು. ಸೊ ನಿಮಗೊಂದು ಒಳ್ಳೆ ಪ್ಲೇಸ್ಮೆಂಟು IT ರಿಲೇಟೆಡ್ ಬ್ರಾಂಚಸಲ್ಲಿ ಬೇಕು ಅಂದರೆ ಇದನ್ನು ನೀವೊಂದು ಒಳ್ಳೆ ಚಾಯ್ಸಾಗಿ ಇಟ್ಕೊಬೋದು. ಸೊ ಇನ್ನೂ ಏನಾದರೂ ನಾನು ಮಿಸ್ ಮಾಡಿದ್ರೆ, ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ನಿಮಗೆ ಇನ್ನೂ ಅಡಿಷ್ನಲಾಗಿ ಏನಾದರೂ ಮಾಹಿತಿ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.